ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ, ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧದ ಹೋರಾಟ. ಹೀಗೆ ಹೇಳಿರುವುದು ಕಾಂಗ್ರೆಸ್ ಪಕ್ಷದ ನಂಜನಗೂಡು ಉಸ್ತುವಾರಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಕಾಂಗ್ರೆಸ್ ಟೀಮ್ಗೆ ಸಿಎಂ ಸಿದ್ದರಾಮಯ್ಯ ಕ್ಯಾಪ್ಟನ್ ಆದರೆ ಮಹದೇವಪ್ಪ ವೈಸ್ ಕ್ಯಾಪ್ಟನ್. ಇವರ ಮೇಲೆ ಜವಾಬ್ದಾರಿ ಹೆಚ್ಚಿದ್ದು ಚುನಾವಣೆ ಪ್ರಚಾರದ ಸ್ಥಿತಿಗತಿ ಬಗ್ಗೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಂಜನಗೂಡು ಬೈ ಎಲೆಕ್ಷನ್ನ ಕಾಂಗ್ರೆಸ್ ಟೀಮ್ನ ಕ್ಯಾಪ್ಟನ್ ಸಿಎಂ ಸಿದ್ದರಾಮಯ್ಯವರಾದರೆ ವೈಸ್ ಕ್ಯಾಪ್ಟನ್ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು. ಯಾಕೆಂದರೆ ಕಳೆದ 20-25 ದಿನಗಳಿಂದಲೂ ಕೂಡ ನಿರಂತರವಾಗಿ ಇಡೀ ಕ್ಷೇತ್ರವನ್ನು ಸುತ್ತಾಡಿಕೊಂಡು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ರಣತಂತ್ರವನ್ನು ಕೂಡ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಮಾಡ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿಯೇ ಕಾಂಗ್ರೆಸ್ ಟೀಮ್ನ ವೈಸ್ ಕ್ಯಾಪ್ಟನ್ ಆಗಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಗುರುತಿಸ್ಕೊಂಡಿದ್ದಾರೆ. ಅವರೀಗ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೇನೆ. ಸರ್, 20-25 ದಿನದಲ್ಲೂ ಕೂಡ ನಿರಂತರವಾಗಿ ನೀವು ಅಲ್ಲಿ ಸುತ್ತಾಟವನ್ನು ನಡೆಸ್ತಾ ಇದ್ದೀರಾ, ಜೊತೆಗೆ ಉಸ್ತುವಾರಿಯನ್ನು ಕೂಡ ಒತ್ಕೊಂಡಿದ್ದೀರಾ. ಹೇಗಿದೆ ನಿಮಗೆ ವಾತಾವರಣ ಸರ್? ಇಲ್ಲಿ ನಂಜನಗೂಡು ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಅಭಿವೃದ್ಧಿ ಕೆಲಸಗಳಾಗಿರಲಿಲ್ಲ. ಕಾರ್ಯಕರ್ತರಿಗೆ ನೈತಿಕ ಶಕ್ತಿ ತುಂಬೋರಿರಲಿಲ್ಲ. ನಾನು ಉಸ್ತುವಾರಿ ವಹಿಸ್ಕೊಂಡ್ಮೇಲೆ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಸರ್ಕಾರದ ಯೋಜನೆಗಳ ಅನುಷ್ಠಾನವನ್ನು ಕೂಲಂಕುಷವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಂಜೂರಾತಿಯನ್ನು ನೀಡಿದರು. ಡಾಕ್ಟರ್, ಈಗ ಏನಾಗ್ತದೆ ಅಂದರೆ ನಿಮ್ಮ ಮೇಲೆ ಇರ್ಬೋದು, ಜೊತೆಗೆ ಸಿ ಎಂ ಮೇಲೆ ಇರ್ಬೋದು, ವೈಯಕ್ತಿಕವಾದಂತಹ ಟೀಕೆಗಳು ಬಿಜೆಪಿಯಿಂದ ಬರ್ತಾ ಇದೆ. ಆದರೆ ನಾವು ಕೂಡ ಕಳೆದ 20 ದಿನಗಳಿಂದ ನೋಡ್ತಾ ಇದ್ದೀವಿ, ನೀವಿರ್ಬೋದು ಅಥವಾ ಸಿ ಎಂ ಇರ್ಬೋದು, ಬಿಜೆಪಿ ಅಭ್ಯರ್ಥಿ ಹೆಸರನ್ನೇ ಹೇಳ್ತಾ ಇಲ್ಲ. ರಾಜಕೀಯ ಸಿದ್ಧಾಂತಗಳಲ್ಲಿ ವಿಭಿನ್ನವಾದಂಥ ನಿಲುವುಗಳಿರುವಾಗ ಸಿದ್ಧವಾಗಿ ನಮ್ಮ ಟೀಕೆ ಹೊರತು ವೈಯಕ್ತಿಕವಾಗಿ ಟೀಕೆ, ವ್ಯಕ್ತಿಗತವಾದಂಥ ಚಾರಿತ್ರ್ಯ ಹರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶೋಭೆ ತರೋದಿಲ್ಲ. ಕೋಮುವಾದ ಮತ್ತು ಮೂಲಭೂತವಾದಗಳು ಮಾತ್ರ ಆ ರೀತಿ ವೈಯಕ್ತಿಕವಾಗಿ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು, ಹೀಯಾಳಿಸೋದು, ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಬಳಕೆ ಮಾಡ್ತಕ್ಕಂಥದ್ದು ಅಲ್ಲಿ ಸಾಧ್ಯವೇ ವಿನಃ ಇಲ್ಲಿ ನಮ್ಮಲ್ಲಿ ಆ ರೀತಿ ಮಾಡೋದಿಲ್ಲ. ಬೇಕಾದ್ರೆ ಸೈದ್ಧಾಂತಿಕವಾಗಿ ನಾವು ಅತ್ಯಂತ ಬಲಾಢ್ಯರಾಗಿದ್ದೀವಿ. ಈಗ ಕಳೆದ ನಾವು ಒಂದು 10 ದಿನಗಳಿಂದ ಕೂಡ ಬಿಜೆಪಿಯವರು ಒಂದು ನೇರವಾದಂಥ ಒಂದು ಆರೋಪ ಮಾಡ್ತಾ ಇರುವಂಥದ್ದು, ಮಹದೇವಪ್ಪನವರು ದುಡ್ಡು ಹಂಚ್ತಾ ಇದ್ದಾರೆ. ಚುನಾವಣಾ ವ್ಯವಸ್ಥೆ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳೋದಕ್ಕೆ ಸೆಂಟ್ರಲ್ಲು ಮತ್ತು ರಾಜ್ಯದ ಅಬ್ಸರ್ವರ್ಸ್ ಇದ್ದಾರೆ. ಆ ಥರದ ಸಾಕ್ಷ್ಯಾಧಾರಗಳಿಗೆ ಅವರಿಗೆ ದೂರು ಕೊಡ್ಬೋದು. ಏನೂ ಇಲ್ಲದೇನೆ, ಆಧಾರದ ಇಲ್ಲದೇನೆ ಹತಾಶ ಭಾವನೆಯಿಂದ ಈ ರೀತಿಯ ದೂರುಗಳಿಂದ ಅವರಿಗೆ ಯಾರಿಗೂ ಶೋಭೆ ತರೋದಿಲ್ಲ. ಸಿಎಂ ಅವ್ರಿಗೂ ಜೊತೆಗೂ ಎಚ್.ಸಿ. ಮಹದೇವಪ್ಪ ಅವ್ರಿಗೆ ಇದೊಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಸೊ ಸಹಜವಾಗಿ ನಾವು ಕೂಡ ಇದನ್ನು ಪ್ರತಿಷ್ಠೆ ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ, ಅವರು ಕೂಡ ಸವಾಲಾಗಿ ಸ್ವೀಕಾರ ಮಾಡಿ ಅಂತಿಮ ತೀರ್ಮಾನ ಜನತಾ ನ್ಯಾಯಾಲಯದಲ್ಲೇ ಸಿಗಬೇಕು. ಕೊನೆಯದಾಗಿ ಡಾಕ್ಟ್ರೆ, ಯಾವ ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಭ್ಯರ್ಥಿಗೆ ನಂಜನಗೂಡಿನ ಮತದಾರರು ಮತ ಹಾಕಬೇಕು? ಕಳಲೆ ಕೇಶವಮೂರ್ತಿ ಒಬ್ಬ ಒಳ್ಳೆಯ ಅಭ್ಯರ್ಥಿ, ಕಳೆದ 30 ವರ್ಷದಿಂದ ಸಾರ್ವಜನಿಕ ಬದುಕಿನಲ್ಲಿ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೇಶವಮೂರ್ತಿಯವರಿಗೆ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದೇ ನನ್ನ ಬಲವಾದಂಥ ನಿರೀಕ್ಷೆ ಮತ್ತು ನಂಬಿಕೆ. ಕಾಂಗ್ರೆಸ್ ಟೀಮ್ನ ವೈಸ್ ಕ್ಯಾಪ್ಟನ್ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ ಸ್ಪಷ್ಟವಾದಂತಹ ಮಾತುಗಳಿದು. ಜೊತೆಗೆ ತುಂಬ ಕಾನ್ಫಿಡೆನ್ಸ್ ಕೂಡ ವ್ಯಕ್ತಪಡಿಸ್ತಾರೆ. ವೈಯಕ್ತಿಕವಾದಂತಹ ಟೀಕೆಗಳಿಗೆ ಮೀರಿ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಮನ್ನಣೆ ಕೊಡ್ತಾರೆ ಎನ್ನುವಂತಹ ವಿಶ್ವಾಸ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ನಂಜನಗೂಡು. ಒಂದು ಕಡೆ ಬರ, ಮಗದೊಂದು ಕಡೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ರೈತರಿಗಂತೂ ಪರಿಹಾರ ಇಲ್ಲವೇ ಇಲ್ಲ. ಆದರೆ ನಮ್ಮನ್ನು ಆಳುವ ನಾಯಕರು ಮಾತ್ರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಧಿಕಾರಿಗಳನ್ನಾದರೂ ಸರಿಯಾಗಿ ನೋಡಿಸ್ಕೊಳ್ತಿದ್ದಾರಾ? ಹೋಗ್ಲಿ ಬಿಡಿ ಅಂತ ನೋಡಿದ್ರೆ ಹಾಗೂ ನಡೀತಿಲ್ಲ ಅಂತ ಕಾಣುತ್ತೆ. ಅದರಲ್ಲೂ ರಾಜಕೀಯ ಮನೆ ಮಾಡಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಬಿಗ್ ಬಾಸ್ ನ ಒಳ್ಳೆ ಹುಡುಗ ಪ್ರಸಿದ್ಧಿ ಪಡೆದಿರುವಂತಹ ಪ್ರಥಮ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.